ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಮನೆ ಬೇಡ್ರಿ. ಮತ್ತ ನಾವೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಸದ್ಯಕ್ಕ ರಾಜ್ಯದಾಗ ಅನ್ನ ಭಾಗ್ಯದ ಅಕ್ಕಿ ಸಿಕ್ಕವರೇ ಲಕ್ಕಿ ಅನ್ನುವಂಗಾಗದ. ಮತ್ ಏನ್ರಿ, ನಮ್ಮ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳದ್ರಾಗ ಈ ಅನ್ನ ಭಾಗ್ಯದ ಅಕ್ಕಿ ಸರಿಯಾಗಿ ಸಿಗಾಕತ್ತಿಲ್ಲ. ಅದ್ ಎಷ್ಟೋ ನ್ಯಾಯ ಬೆಲೆ ಅಂಗಡಿದಾಗೆ ಅಕ್ಕಿ ಬಂದಿಲ್ಲ, ಬಂದ ಮೇಲೆ ಹೇಳ್ತೀವಿ, ಆಮೇಲೆ ತಗೊಂಡ್ ಹೋಗ್ರಿ ಅಂತ ಹೇಳಿ ಕಳಿಸ್ಲಿಕ್ಕತ್ತಾರಂತ. ಹಿಂಗಾದ್ರೆ ಹೆಂಗ್ ಹೇಳ್ರಿ? ಬಹಳಷ್ಟು ಕಡಿ ಅಕ್ಕಿ ದಾಸ್ತಾನು ಇಲ್ಲ ಅಂತಾನೆ ಬೋರ್ಡ್ ಹಾಕೊಂಡ್ ಬಿಟ್ಟಾರ. ರಾಜ್ಯ ಸರ್ಕಾರ ಅನ್ನ ಭಾಗ್ಯ ಯೋಜನೆ ಅಡಿಯಾಗ ಎಲ್ಲಾ ಫಲಾನುಭವಿಗಳಿಗೆ 10 ಕಿಲೋ ಅಕ್ಕಿ ಕೊಡ್ತೀವಂತ ಘೋಷಣೆ ಮಾಡಿದ್ರು. ನೆನಪೈತ್ಯ? ಅಗತ್ಯಕ್ಕೆ ತಕ್ಕಷ್ಟು ಅಕ್ಕಿ ಇಲ್ಲ, ಹಿಂಗಾಗಿ 5 ಕಿಲೋ ಅಕ್ಕಿ ಕೊಡ್ತೀವಿ, ಇನ್ನು ಉಳಿದಿದ್ದು 170 ರೂಪಾಯಿ ಕೊಡ್ತೀವಿ ಅಂತಂದ್ರ. ಆದ್ರ ಇದೇ ಫೆಬ್ರವರಿನ್ಯಾಗ ಅಕ್ಕಿ ಬಹಳಷ್ಟದ ನಂಬಲ್ಲಿ, ಅಕ್ಕಿಗೇನ್ ಕಡಿಮೆ ಇಲ್ಲ, ಹಿಂಗಾಗಿ ಎಲ್ಲರಿಗೂ 10 ಕಿಲೋ ಅಕ್ಕಿನೇ ಕೊಡ್ತೀವಂತ ಘೋಷಣೆ ಮಾಡಿದ್ರು. ಆದ್ರ ನೋಡ್ರಿ, ಮಾರ್ಚ್ ತಿಂಗಳ 3ನೇ ವಾರ ಬಂದ್ರು ಸಹಿತ ಬಹಳಷ್ಟು ನ್ಯಾಯ ಬೆಲೆ ಅಂಗಡಿಗಳದ್ರಾಗ ಅಕ್ಕಿ ಪೂರೈಕೆ ಆಗಿಲ್ಲ. ಆದ್ರ ಆಹಾರ ಮಂತ್ರಿ KH ಮುನಿಯಪ್ಪ ಅವ್ರು ಹೇಳ್ತಾರ, ಈಗ ನಮ್ ಬಳಿ ಸಾಕಷ್ಟು ಅಕ್ಕಿ ಅದ, ಅಕ್ಕಿಗೆ ಬೇಕಾಗಿರುವಂತ ಏನ ರೊಕ್ಕ ಐತಲ್ಲ ಅದನ್ನೂ ಕೊಟ್ಟಿವ್ ನಾವು, ಆದ್ರ ಅದನ್ನ ಸಾಗಿಸ್ಲಿಕ್ಕೆ ಬೇಕಾಗಿರುವಷ್ಟು ಗಾಡಿಗಳಿಲ್ಲ ಅಂತ. ಹಿಂಗಾಗಿ ಬಹಳಷ್ಟು ಕಡೆ ಪೂರೈಕೆ ಲೇಟ್ ಆಗ್ಲಿಕ್ಕತ್ತದ, ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಕ್ರಮ ತಗೋತೀವಿ ಅಂತ ಹೇಳಲಿಕ್ಕತ್ತಾರ. ಆದ್ರ ಬಾಗಲಕೋಟ್ನ್ಯಾಗ ನೋಡ್ಬೇಕು ನೀವು, ಹೆಣ್ಮಕ್ಳು ಎಷ್ಟು ಸಿಟ್ಟಿಗೆ ಬಂದಾರ. ಮುಧೋಳದಾಗಂತೂ ಮಂದಿ ಮಾತ್ ಕೇಳಿದ್ರ ಬಹಳ ಮನಸ್ಸಿಗೆ ಹತ್ತದ. ನಾವ್ ಏನ್ ಮಾಡ್ಬೇಕು? ಏನ್ ಮಾಡೋಣ? ಸಾಯತ್ರ ನೀರ್ ಹತ್ತಿರ ನೋಡಿ ಮನ ಮುಚ್ಚಿ ಬಿಟ್ರಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ RB ತಿಮ್ಮಾಪುರ ಅವ್ರಿಗೆ ಪ್ರಶ್ನೆ ಮಾಡ್ಲಿಕ್ಕತ್ತಾರ, ಏನ್ ಮಾಡ್ಲಿಕ್ಕತ್ತೀರಿ ನೀವು ನಮ್ಗೆ ಅಕ್ಕಿ ಕೊಟ್ಟಿಲ್ಲ ಅಂದ್ರ ಅಂತ ಹೇಳಿ. ಹಸಿವ್ ಅನ್ನೋದು ಬಾಳ ಕೆಟ್ಟ ನೋಡ್ರಪ್ಪ. ಅಲ್ಲ, RB ತಿಮ್ಮಾಪುರ ಅವರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಅಷ್ಟೇ ಅಲ್ಲ, ಅಬಕಾರಿ ಮಂತ್ರಿನೂ ಅದಾರ. ಅದೇ ಗುಂಗನ್ಯಾಗ ಇರಬಾರ್ದು ಅಂತ ಕೇಳ್ಕೊತೀನಿ ನಾನು. ಪಾಪ ನೋಡ್ರಿ, ಹೆಣ್ಮಕ್ಳು ಎಷ್ಟು ಕೇಳ್ಲಿಕ್ಕತ್ತಾರ ಬಾಯ್ ಬಿಟ್ಟು. ಅನ್ನ ಭಾಗ್ಯದ ಅಕ್ಕಿ ನಂಬಿಕೊಂಡೇ ಜೀವನ ಮಾಡ್ತಿರ್ತಾರ. ಹೊಟ್ಟಿ ತುಂಬಿಲ್ಲ ಅಂದ್ರೆ ಕೆಲಸಾರಿ ಹೆಂಗ್ ಮಾಡ್ಬೇಕು ಅವರು? ಸ್ವಲ್ಪ ಇದರ ಬಗ್ಗೆ ವಿಚಾರ ಮಾಡ್ರಪ್ಪ. ಇನ್ನು ಬಾಗಲಕೋಟದಿಂದ ಸೀದಾ ರಾಜಧಾನಿ ಬೆಂಗಳೂರಿಗೆ ಬರೋಣ. ದಿನ ಒಂದಿಲ್ಲ ಒಂದು ಬೆಲೆ ಏರಿಕೆ ಸುದ್ದಿಗಳು, ಅದಕ್ಕೂ ಇದಕ್ಕೂ ಶುಲ್ಕ ಟ್ಯಾಕ್ಸ್ ಅಂತ ಕೇಳಿ ಸಾಕಾಗಿತ್ತು. ಇನ್ನ ಮೇಲೆ ನಾವು ಹಾಕುವಂತ ಕಸಕ್ಕೂ ಟ್ಯಾಕ್ಸ್ ಶುಲ್ಕ ಪಾವತಿ ಮಾಡ್ಬೇಕು. ಅದು ಏಪ್ರಿಲ್ 1ರಿಂದ ಜಾರಿಗೆ ಬರ್ತೈತಂತ BBMP ಆಯುಕ್ತ ತುಷಾರ್ ಗಿರಿನಾಥ್ ಅವ್ರು ಹೇಳ್ಯಾರ. ನೋಡ್ರಿ, ಏಪ್ರಿಲ್ 1ಕ್ಕೆ ಬೆಂಗಳೂರಿಗರಿಗೆಲ್ಲ ಖರೆ ಫೂಲ್ ಮಾಡ್ಲಿಕ್ಕತ್ತಾರ ಅಂದಂಗಾಯ್ತು. ಮೂರ್ಖರನ್ನಾಗ ಮಾಡ್ಲಿಕ್ಕತ್ತಾರ. ಇದು ಟ್ಯಾಕ್ಸ್ ಅಲ್ಲ ಅಂತ ಹೇಳ್ತಾರ, ಸರ್ವಿಸ್ ಚಾರ್ಜ್ ಐತಿ. ಇದು ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ವರ್ಷಕ್ಕೆ 2 ಸಲ ನೀವು ರೊಕ್ಕ ಕಟ್ಟಬಹುದು ಅಂತ ಹೇಳ್ತಾರ. ಈ ವಿದ್ಯುತ್ ಕರೆಂಟ್ ಬಿಲ್ ತರ ಪ್ರತಿ ಮನಿಗೆ ಹೋಗಿ ಸಂಗ್ರಹಿಸ್ಲಿಕ್ಕೆ ಆಗುದಿಲ್ಲ, ಹಿಂಗಾಗಿ ಸರ್ವಿಸ್ ಚಾರ್ಜ್ ಅಂತ ಹಾಕ್ತಿವಿ ಅಂತ ಹೇಳಲಿಕ್ಕತ್ತಾರ. ನೋಡ್ರಿ, ಅವರೆಲ್ಲ ಅಷ್ಟು ಫ್ರೀ ಇಲ್ಲ, ಪ್ರತಿ ಮನಿಗೆ ಹೋಗಿ ಸಂಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಆದ್ರ CM ಸಿದ್ದರಾಮಯ್ಯನವರು, DCM DK ಶಿ ಸಾಹೇಬ್ರು, ಪರಿಶ್ರಮದ ಪ್ರದೀಪ್ ಈಶ್ವರ್ ಅವರು ಫುಲ್ ಫ್ರೀ ಅದಾರ. ಅವ್ರ ಹಿಂಗಾಗಿ ಈ ಕಸದ ಗಾಡಿ ತಗೊಂಡು ತಾವೇ ಮನಿಗೆ ಬರ್ತಾರ. ಅಷ್ಟೇ ಅಲ್ಲ, ಮಸ್ತ್ ಹಾಡ್ಕೊಂತ ಎಂಟರ್ಟೈನ್ಮೆಂಟ್ನೂ ಕೊಡ್ತಾರ. ಏನ ಮಜಾಕ್ ಮಾಡಕತ್ತಿಲ್ರಿ, ಖರೆ ಅದ, ಬೇಕಾದ್ರೆ ನೋಡ್ರಿ ನೀವೇ. ಟ್ಯಾಕ್ಸು ಎಲ್ಲಾ ಕಸಕ್ಕೂ ಟ್ಯಾಕ್ಸು ಜೋಡು. ಜೊತೆಗೆ ನಾವು ಹಾಕಿರೋ ಟ್ಯಾಕ್ಸು ಪ್ರತಿ ಕಸನ ರೋಡಿಗೆ ತೂಡಿ ಬನ್ನಿ ಎಲ್ಲರೂ ಬನ್ನಿ, ಹಾಕಿರೋ ಟ್ಯಾಕ್ಸು ತನ್ನಿ, ಟ್ಯಾಕ್ಸ್ ಹಾಕುತ್ತೇವೆ ಇನ್ನು. ಕಸ ಹಸಿದೆ ಒಣದೆ ಇರಲಿ ಟ್ಯಾಕ್ಸು, ಎಲ್ಲ ಕಸಕ್ಕೂ ಟ್ಯಾಕ್ಸು. ಭಾರಿ ಮಸ್ತ್ ಬಿಡ್ರಿ. ಹಾಡದವ್ರ ಧ್ವನಿ ಎಷ್ಟು ಕರೆಕ್ಟ್ ಇಮಿಟೇಟ್ ಮಾಡ್ಯಾರ ಅಂದ್ರ ಭಾರಿ ಅವರೇ ಖರೆ ಹಾಡ್ಲಿಕ್ಕತ್ತಾರ ಅನ್ನೋಂಗ. ಸಾಹಿತ್ಯ ಬರದವ್ರಿಗೆ, ಇದನ್ನ ಎಡಿಟ್ ಮಾಡಿದವ್ರಿಗೆ ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಕೊಡ್ರಪ್ಪ ಅಲ್ಲಿಂದ್ಲೇ. ಇಲ್ಲಿ ಒಂದು ಕೇಸ್ ಬಗ್ಗೆ ಕೇಳಿ ಭಯಂಕರ ಗಾಬರಿ ಆಗ್ಬಿಟ್ಟೆನ. ದೆಹಲಿಯ ಶ್ರದ್ಧಾ ವಾಕರ್ ಕೊಲೆ ಕೇಸ್ ನೆನಪೈತಿಲ್ ನಿಮಗ? ಅದನ್ನ ನೆನಪು ಮಾಡುವಂತ ಮತ್ತೊಂದು ಕೇಸ್ ಇಲ್ಲಿ ವರದಿಯಾಗಿದೆ. ಇಲ್ಲಿ ಸ್ವಲ್ಪ ಕೇಸ್ ಉಲ್ಟಾ
ಅಂದ್ರ ಹೆಂಡತಿನೇ ತನ್ನ ಲವರ್ ಜೊತೆ ಕೂಡಿ ನೌಕಾಧಿಕಾರಿ ಗಂಡನ್ನ ಕೊಂದು ದೇಹನ 15 ತುಂಡು ಮಾಡಿಬಿಟ್ಟಾರಂತ. ಡ್ರಮ್ನ್ಯಾಗ ಹಾಕಿ ಸಿಮೆಂಟ್ ಸೀಲ್ ಮಾಡಿಟ್ಟಾರಂತ. ನೋಡ್ರಿ ಹೆಂಗದ ಕತಿ. ಉತ್ತರ ಪ್ರದೇಶದ ಮೀರತ್ನ್ಯಾಗ ನಡೆದಂತಹ ಕೇಸ್ ಇದು. 5 ವರ್ಷದ ಮಗಳಿನೋದಾಳಂತ ಅವ್ರಿಗೆ. ಆ ಮಗಳ ಹುಟ್ಟು ಹಬ್ಬ ಬರ್ತ್ಡೇ ಮಾಡ್ಬೇಕಂತ ಹೇಳಿ ಪಾಪ ಮೀರತ್ ನಿಂದ ಬಂದಾರ ನೌಕಾಧಿಕಾರಿ ಸೌರಭ್ ಕುಮಾರ್ ಅನ್ನುವಂಥವ್ರು. ಅವ್ರ ಹೆಂಡತಿ ಪ್ರಿಯಕರನ್ ಜೊತೆಗೆ ಸೇರಿ ದೇಹನ ಹಿಂಗ 15 ತುಂಡು ಮಾಡಿ ಕತ್ತರಿಸಿ ಹಿಂಗ ಕೊಲೆ ಮಾಡ್ಯಾರಂತ ನೋಡ್ರಿ ಗಂಡಂದು. ಎಂಥ ವಿಚಿತ್ರ ಕೇಳ್ರಪ್ಪ. ಪತಿಯೇ ಪರದೈವ, ಗಂಡನೇ ದೇವರ ಸಮಾನ ಅಂತ ಅಂತಾರ. ಆದ್ರೆ ಇಲ್ಲಿ ನೋಡಿದ್ರೆ ಹಿಂಗದ ನೋಡ್ರಿ. ಲಂಡನ್ನಾಗಿದ್ದಂತ ಸೌರಭ್ ಕುಮಾರ ತನ್ನ ಹೆಂಡತಿ ಮತ್ತು ಮಗಳಿಗೆ ನೋಡ್ಲಿಕ್ಕ ಮಗಳದ್ದು 5ನೇ ವರ್ಷದ ಹುಟ್ಟು ಹಬ್ಬ ಮಾಡೋಣ ಅಂತ ಭಾರತೀಯ ನೌಕಾಧಿಕಾರಿಯಾಗಿದ್ರಂತ ಸೌರಭ್ ಕುಮಾರ್ ಅನ್ನುವಂಥವ್ರು ಪಾಪ ಬಂದಾರ. ಅದೇ ಟೈಮಿಗೆ ಈ ಮುಸ್ಕಾನ್ ಹೆಂಡತಿ ತನ್ನ ಲವರ್ ಸಾಹಿಲ್ ಶುಕ್ಲಾ ಜೊತೆ ಕೂಡಿ ಹಿಂಗ ಕೊಂದ್ ಬಿಟ್ಟಾಳತ್ ನೋಡ್ರಿ. ಎಂಥ ಹಣೆ ಬರ ಇರ್ಬೇಕು ಅಲ್ರಿ. ತಮಗ ಇನ್ನೊಬ್ಬರ ಜೊತೆ ಅಫೇರ್ ಅದ, ಲವ್ ಅದ ಅಂತಂದ್ರೆ ಗಂಡಿಗೆ ಹೇಳಿ ಏನೋ ಡಿವೋರ್ಸ್. ಈಗ ಏನ್ರಿ ಏನ್ ಕಾಮನ್ ಆಗ್ಯದ, ಡಿವೋರ್ಸ್ ಕೊಡ್ಬೇಕು ಬಿಡ್ಬೇಕು. ಇನ್ನೊಬ್ರು ಜೀವ ತೆಗಿಯೋ ಹಕ್ಕು ಯಾರಿಗಾರೆ ಐತೆ? ಇನ್ನ ಇವ್ರ ಕತಿ ಕೇಳಿದ್ರೆ ಇಷ್ಟು ಮನ್ಸಿಗೆ ಹತ್ತದ. ಲವ್ ಮಾಡಿ ಮದುವೆ ಆಗಿದ್ರಂತ ಇವ್ರು 2016 ಮದ್ವಿ ಆದ್ಮೇಲೆ ಮರ್ಚೆಂಟ್ ನೇವಿದಾಗ ಕೆಲಸ ಮಾಡ್ತಿದ್ರತ್ ಗಂಡ ಸೌರಭ್ ಕುಮಾರ. ಆಮೇಲೆ ಲಂಡನ್ಗೆ ಹೋಗಿ ಅಲ್ಲಿನ ಒಂದು ಮಾಲ್ನಾಗ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರಂತ. ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್. ಇಲ್ಲಿ ಮತ್ತೊಂದು ಅಫೇರ್ ಇಟ್ಕೊಂಡಾಳ ಹೆಂಡತಿ. ಬಹಳ ಸಲೀಸಾಗದ ಬಿಡ್ರಿ ಈಗಿನ ಕಾಲದಾಗ. ಏನ್ ಹೇಳ್ತೀರಿ? ಮಾರ್ಚ್ 4ನೇ ತಾರೀಕ ರಾತ್ರಿ ಏನೋ ಕುಡಿಸಬಾರ್ದು ಕುಡಿಸಿ ಹಿಂಗ ಕೊಲೆ ಮಾಡ್ಬಿಟ್ಟಾರ ನೋಡ್ರಿ ತನ್ನ ಲವರ್ ಜೊತೆ ಕೂಡಿ. ಇಂಥ ಪ್ಲಾನ್ ಮಾಡ್ಕೊಂಡಾರ. ಆಜು ಬಾಜು ಮಂದಿಗೂ ಗೊತ್ತಾಗಿಲ್ಲ. ಇಷ್ಟು ಕೊಲೆ ಆದ್ಮೇಲೆ ತನ್ನ ಮಗಳಿಗೆ ತಮ್ಮ ಹೆತ್ತವ್ರ ಬಳಿ ಬಿಟ್ಟು ಹೋಗಾಳಂತ. ಆದ್ರೆ ಇಲ್ಲಿ ವಿಚಿತ್ರ ಅಂದ್ರ ನೋಡ್ಬೇಕು ನೀವು, ಇವ್ರಿಬ್ರು ಪರಾರಿ ಆಗ್ಬಿಟ್ಟಾರ. ಕೊಲೆ ಮಾಡಿ ಶಿಮ್ಲಾಗ್ ಹೋಗ್ಯಾರ. ಸ್ವಲ್ಪ ದಿನ ಆದ್ಮೇಲೆ ರೊಕ್ಕ ಕಡಿಮೆ ಬಿದ್ದಾವ. ರೊಕ್ಕ ಬೇಕಾಗ್ಯದ ನೋಡ್ರಿ. ಓಡಾಡ್ಲಿಕ್ಕ ಲವರ್ ಬೇಕು. ಅದ್ ರೊಕ್ಕ ಮಾತ್ರ ಗಂಡನ ಅಕೌಂಟ್ನಾಗಿಂದ ರೊಕ್ಕ ತೆಗಿಲಿಕ್ ನೋಡ್ಯಾಳ. ರೊಕ್ಕ ಸಿಕ್ಕಿಲ್ಲ, ಆಗಿಲ್ಲ, ತೆಗಿಲಿಕ್ ಆಗಿಲ್ಲ. ಆಮೇಲೆ ತಮ್ಮ ಅವ್ವಗ್ ಫೋನ್ ಮಾಡ್ಯಾಳ. ಫೋನ್ ಮಾಡಿ ರೊಕ್ಕ ಕೇಳಾಳ. ಅವಾಗ ತಾಯಿ ಮಗಳು ಗಂಡನ ಬಗ್ಗೆ ವಿಚಾರಿಸ್ಲಿಕ್ಕತ್ತಾಳ. ಅಳಿಯನ್ ಬಗ್ಗೆ, ಸೌರಭ್ ಕುಮಾರ್ ಬಗ್ಗೆ ಏನೋ ಒಂದು ಡೌಟ್ ಬರುವಂಗ, ಸಂಶಯ ಬರುವಂಗ ಈ ಮುಸ್ಕಾನ ತನ್ನ ತಾಯಿ ಹತ್ರ ಹೇಳ್ಯಾಳ. ಹಿಂಗಾಗಿ ಅವ್ರ ಅವ್ವ ಬಿಡ್ಲಿಲ್ಲ, ಗದರ್ಸಿ ಕೇಳ್ಯಾರ. ಮತ್ತಿನ್ನೇನ್ ಕೇಳದ ಮ್ಯಾಲ ಈಕಿ ಬಾಯ ಬಿಟ್ಟಾಳಂತ ಸೀದಾ ಹಿಂಗ ಲವರ್ ಜೊತೆ ಕೂಡಿ ಕೊಂದಿದ್ದಂತ ಹೇಳಿ. ಇಲ್ಲಿ ವಿಚಿತ್ರ ಅಚ್ಚರಿ ಅಂದ್ರ ಖರೆ ಹೇಳ್ತೀನಿ. ಆ ತಾಯಿನ ಮೆಚ್ಚಬೇಕು ನೋಡ್ರಪ್ಪ. ತನ್ನ ಮಗಳು ಇಂಥದೊಂದು ಕೊಲೆ ಮಾಡ್ಯಾಳ, ಗಂಡಂದು ಕೊಲೆ ಮಾಡ್ಯಾಳ ಅಂತ ತಾನೇ ಖುದ್ದು ಪೊಲೀಸರಿಗೆ ಫೋನ್ ಮಾಡಿ ಅವ್ರು ಇನ್ಫಾರ್ಮ್ ಮಾಡ್ಯಾರ ನೋಡ್ರಿ. ತಾಯಿ ಆದವಳು ಮಗಳು ಇಂಥ ಕುಕೃತ್ಯದ ಬಗ್ಗೆ ತಾನೇ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾರಂದ್ರ ಅವ್ರು ಗುಣ ಮೆಚ್ಚಬೇಕಾಗ್ತದ. ಇದೆಲ್ಲ ಆದ್ಮೇಲೆ ಹಿಂಗ ಪ್ರಕರಣ ತಾಯಿಯಿಂದಲೇ ಬೆಳಕಿಗೆ ಬಂದ ನೋಡ್ರಿ. ಈ ಕೇಸ್ ನೋಡಿ ನನಗಂತೂ ಬಹಳ ಮನಸ್ಸಿಗೆ ಹತ್ತತ್ರಪ್ಪ. ಎಂತೆಂಥ ಸುದ್ದಿಗಳು ಕೇಳದ್ ಬಂತು. ಎಂತೆಂಥ ಕ್ರಿಮಿನಲ್ಸ್ ಇರ್ತಾರ, ಎಂತೆಂಥ ಕ್ರೈಮ್ ಮಾಡ್ತಾರಂತ ಬಹಳ ಗಾಬರಿ ಆಗ್ತಿರ್ತದ ನನಗ. ಬೇಡ ಇವೆಲ್ಲ, ಸ್ವಲ್ಪ ನಮ್ಮ ಮೂಡ್ ಚೇಂಜ್ ಮಾಡ್ಕೊಳ್ಳೋಣ. ಇವತ್ತು ಮುಂಜಾನೆ ಎಲ್ಲ ನಸಿಕ್ನ್ಯಾಗ ಎಲ್ಲರೂ ನಿದ್ದೆ ಬಿಟ್ಟು ಕಾಯ್ಲಿಕತ್ತಿದ್ರು. ಬಾಹ್ಯಾಕಾಶದಿಂದ ಗಗನಯಾತ್ರಿಗಳಾದಂತಹ ಸುನಿತಾ ವಿಲಿಯಮ್ಸ್, ಬಹಳಷ್ಟು ಮಂದಿ ಈ ಮಂಗಳವಾರ ಭೂಮಿಗೆ ಮರಳಿದ್ರು ನೋಡ್ರಿ. ಇವತ್ತು ನಶಿಕ್ನ್ಯಾಗ 9 ತಿಂಗಳ ಆದ್ಮೇಲೆ ಭಾರತೀಯ ಕಾಲಮಾನ ಇಲ್ಲಿಂದು ಬುಧವಾರ ಟೈಮಿಗೆ ಬಂದ್ರು. ಆ ದೃಶ್ಯ ನೋಡ್ಲಿಕ್ಕ ಭಾರತೀಯರಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಷ್ಟು ಮಂದಿ ಎಲ್ಲರೂ ಕಾಯ್ಲಿಕತ್ತಿದ್ರು. ಹೋದ ವರ್ಷ ಜೂನ್ಯಾಗೆ ಬಾಹ್ಯಾಕಾಶಕ್ಕೆ ಹೋಗಿದ್ರು ಇವರು. ಏನೋ ತಾಂತ್ರಿಕ ತೊಂದರೆಗಳು, ವೇಳಾಪಟ್ಟಿನಾಗಿನ ಬದಲಾವಣೆಯಿಂದಾಗಿ ಅವ್ರು ವಾಪಸ್ ಬರುವುದು ಇಷ್ಟು ತಡ ಆಯ್ತು ನೋಡ್ರಿ. ಸ್ವಲ್ಪೇ ದಿನಕ್ಕಂತ ಹೇಳಿ ಕಾರ್ಯಾಚರಣೆಗಂತ ಹೋದವರು 9 ತಿಂಗಳ ತನ ಅಲ್ಲೇ ಇರ್ಬೇಕಾಗಿ ಬಂತು. ಸುನಿತಾ ವಿಲಿಯಮ್ಸ್ 3ನೇ ಸಲ ಹೋಗ್ಯಾರ ಬಿಡ್ರಿ. ಆದ್ರ 1 ವಾರದ ಸಲುವಾಗಿ ಅಂತ ಹೋದವರು ಇಷ್ಟು ಲೇಟ್ ಆಯ್ತಲ್ಲ. ಹಿಂಗಾಗಿ ಎಲ್ಲರಿಗೂ ಅವರೆಲ್ಲ ವಾಪಸ್ ಮರಳಿ ಬರ್ತಾರೋ ಇಲ್ಲೋ, ಸುರಕ್ಷಿತವಾಗಿ ಇರ್ತಾರೋ ಇಲ್ಲೋ ಅಂತ ಭಯಂಕರ ಚರ್ಚೆ ಎದ್ದಿತ್ತು. ಬಹುಶಃ ಫಸ್ಟ್ ಟೈಮ್ ಅನಿಸ್ತದ ಇಷ್ಟು ಸಾಮಾನ್ಯರಲ್ಲಿ ಸಾಮಾನ್ಯರು ಸಹಿತ ಈ ನಾಸಾದ ಬಗ್ಗೆ, ಬಾಹ್ಯಾಕಾಶದ ಬಗ್ಗೆ ಇಷ್ಟೆಲ್ಲ ಮಂದಿ ಮಾತಾಡಿದ್ದು, ಚರ್ಚೆ ಮಾಡಿದ್ದು, ಇಷ್ಟು ಕುತೂಹಲ ಹುಟ್ಟಾಕಿದ್ದಂತ ಅನಿಸ್ತದ. ಆದ್ರ ಆ ದೃಶ್ಯ ನೋಡಿದಾಗ ಸುನಿತಾ ವಿಲಿಯಮ್ಸ್ ಹೊರಗೆ ಬಂದು ವೇವ್ ಮಾಡ್ತಾರ, ನಗ್ತಾರ. ಎಷ್ಟು ಖುಷಿ ಅವ್ರ ಮುಖದಲ್ಲಿ. ಮತ್ತು ಮರಳಿ ಭೂಮಿಗೆ ಬಂದಿದ್ದು ಎಲ್ಲ ನೋಡಿದಾಗ ಹೆಮ್ಮೆ ಅನಿಸ್ತದ ನೋಡ್ರಿ. ನಮ್ಮ ಭಾರತೀಯ ಮೂಲದ ಗಗನಯಾತ್ರಿ ಇಂಥ ಸಾಧನೆ ಮಾಡೋದಂದ್ರೆ ದೊಡ್ಡ ಹೆಮ್ಮೆ ಅನಿಸ್ತದ. ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.